ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಆಗುವ ಆಸೆ ವ್ಯಕ್ತಪಡಿಸಿದ್ದಾರೆ. ಚಿಂಚನಸೂರು ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಮಾಜಿ ಸಚಿವ ಬಾಬರೂರು ಚಿಂಚನಸೂರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಾನು ಯುದ್ಧ ಭೂಮಿಯಲ್ಲಿ ಸೋತಿದ್ದೇನೆ, ಹೌದು, ಮತ್ತೆ ಯುದ್ಧ ಭೂಮಿಯಲ್ಲಿ ಗೆದ್ದು ಎಂಎಲ್ಎ ಆಗ್ತಾನೆ. ನಾನು ಎಂಎಲ್ಸಿ ಆಗುವವನು ಅಲ್ಲ, ಮತ್ತೆ ಯುದ್ಧ ಭೂಮಿಕೆಯಲ್ಲಿ ಗೆದ್ದು ಪೂರ್ತಿಯಾಗಿ ಮಾಜಿ ಸಚಿವ ಬಾಬುರಾವ್ ಚಿಂಚನೂರು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಡಿಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಅಚ್ಚರಿಕೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದೀಗ ಡಿಸಿಎಂ ಆಗುವ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಕೂಡ ಡಿಸಿಎಂ ಆಗ್ಬೇಕು ಹೀಗೆಂದು ಮಾಜಿ ಸಚಿವ ಬಾಬುರಾವ್ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಡಿಸಿಎಂ ಆಗುವಂತಹ ಆಸೆಯನ್ನ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಗುರುಮಠಕಲ್ದಲ್ಲಿ ಬಾಬುರಾವ್ ಚಿಂಚನಸೂರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಕುರಿತಾಗಿ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ವಿಷಯ ನಿಮ್ಗೆ ಹೇಳ್ಬೇಕಾಗಿಲ್ಲ. ಯಾವ ಪ್ರಕಾರ ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಕೂತಿದ್ದಾರೆ. ರಾಹುಲ್ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕೂತಿದ್ದಾರೆ. ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಕೂತಿದ್ದಾರೆ. ಬಹಳ ಆಕಾಶ ಎತ್ತರ ಬೆಳೆದರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ. ನನಗೆ ಅನಿಸಿದ್ರೆ ಬಿಜೆಪಿ ದಿಢೀರ್ನೆ ಡೌನ್ ಆಗ್ತಾ ಇದೆ, ಕುಸಿತಾ ಇದೆ. ಮುಂದಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಪ್ರೈಮ್ ಮಿನಿಸ್ಟರ್ ಆಗುವ ಸಂಭವ ಇದೆ. ಆದ ಕಾರಣ ಇವತ್ತಿನ ದಿವಸ ಯಾವೇ ಕುಂದುಕೊರತೆ ಹೇಳಿದ್ರು ನಾನು ಪ್ರಿಯಾಂಕಾ ಗಮನಕ್ಕೆ ತರ್ತೀನಿ, ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ. ಡಿಕೆ ಶಿವಕುಮಾರ್ ಯಾವೇ ಕೆಲಸ ಇದ್ರು ತಿಂಗಳ 2 ಸಲ ಖಂಡಿತ ಬರ್ತೀನಿ. ಯಾವೇ ಕೆಲಸ ಇದ್ರು ನನಗೇನು ನನ್ನ ವರ್ಕರ್ ಸೋದರ ಇದ್ದಂಗೆ, ನೀವು ಬ್ರದರ್ ಇದ್ದಂಗೆ. ನಾನು ಹುಟ್ಟು ಬಂದಿದೆ ನಿಮ್ಮ ನನ್ಗೇನಲ್ಲ, ನನಗೆ ಯಾವ್ದು ಅಷ್ಟೇ ಅಲ್ಲ. ನಿಮ್ಗೆ ಒಳ್ಳೇದಾಗಬೇಕು, ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಬೇಕು, ನಿಮ್ಮ ಸುಖ ದುಃಖದಲ್ಲಿ ಭಾಗಿಯಾಗಬೇಕು, ನಿಮ್ಗೆ ಒಳ್ಳೆತನ ಭಾಗಿಯಾಗಬೇಕು. ಆ ಉದ್ದೇಶ ಇಟ್ಕೊಂಡು, ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಗುರುಮಿಡ್ಕಲ್ಲ ಬಂದಿದ್ದೆ. ತಿಂಗಳ 2 ಸಲ ಬರ್ತಾ ಇದ್ದೀನಿ. ನಾನು ಒಂದೇ ಒಂದು ಮಾತು ಹೇಳ್ತಂದ್ರೆ ನನ್ಗೇನು ಆಸೆ ಇದೆ, ಇವತ್ತ ಸರ್ಕಾರ ರಕ್ಷಣೆ ಮಾಡೋದು ಒಂದು ಆಸೆ. ಇವತ್ತು ಒಂದ್ ವೇಳೆ ಗೆದ್ದಿದ್ರ ವಿಜಯ್ ಕುಮಾರ್ ಹೇಳ್ದಂಗ ನಾನು ಗೆದ್ದಿದ್ರ ಮೋಸ್ಟ್ ಸೀನಿಯರ್ ನಿಂತಿವ. ಇವತ್ತ ವಿಜಯ್ ಕುಮಾರ್ ಹೇಳ್ದಂಗ ಗುರುಮಿಡ್ಕಲ್ಲಂದು ಅಮೆರಿಕ ಸಿಂಗಾಪುರ್ ಮಾಡ್ತೀವಿ. ಇವತ್ತು ವರ್ಕರ್ಗಳಿಗಂತೂ 15-20 ಮಂದಿಗೆ ರಿಪಬ್ಲಿಕ್ ಇಬ್ಬರು ಮೂವರಿಗಂತೂ ಕ್ಯಾಬಿನೆಟ್ ಹಾಕಿ ಕೊಡು, ಒಬ್ಬರಿಗೆ ರಾಷ್ಟ್ರ ಎಂಪಿ ಅನೇಕ ಮಾಡ್ತಿದ್ದ. ಆದ್ರೆ ನಾನು ಏನ್ ಮಾಡಿದಾರ ಸೋತಿದ್ದೀನಿ. ಅಧಿಕಾರದಲ್ಲಿ ಯಾರು ಬೇಕಲ್ಲ, ಇವ್ರು ಅಧಿಕಾರದಿಂದ ಫೋನ್ ಮಾಡೋದು ಪೊಲೀಸ್ ಅದಕ್ಕೆ ಇವಾಗ ಮೋಸ್ಟ್ ಪವರ್ಫುಲ್ ಮಂತ್ರಿ ಅಂತಿದ್ದ. ಯಾಕಂದ್ರೆ ಹಿಂದಿನ 25 ವರ್ಷ ಎಮ್ಎಲ್ಎ ಇದ್ದೆ, 15 ವರ್ಷ ಮಂತ್ರಿ ಇದ್ದೆ, 10 ವರ್ಷ ಕ್ಯಾಬಿನೆಟ್ ಚೇರ್ಮನ್ ಇದ್ದೆ, ಈಗ ಕ್ಯಾಬಿನೆಟ್ ಚೇರ್ಮನ್. ಮುಂದೆ ಪವರ್ಫುಲ್ ಖಾತಾ ಸಿಗ್ತಿತ್ತು. ಆಗ್ಲಾರ್ಕೆ ನನ್ಗೇನ್ ಆಸೆ ಇದೆ, ನನ್ಗೇನ್ ತಾಯಿ ಇಲ್ಲ, ತಂದೆ ಇಲ್ಲ, ಮಕ್ಕಳಿಲ್ಲ, ಅಣ್ತಂಬ್ರಿಲ್ಲ, ಅಕ್ಕಂಗಿರಿಲ್ಲ. ನೀವೇ ಅಣ್ತಂಬ್ರು, ನೀವೇ ತಾಯಿ ತಂದೆ, ನೀವೇ ಬಂದು ನಿಮ್ಮೆಲ್ಲರ ಸೇವಕರು ಹೊಟ್ಟು ಬಂದಿದ್ರಿ. ನಿಮ್ಮೆಲ್ಲರ ಸೇವೆ ಮಾಡಿ ನಾನು ತಾಯಿ. ನನ್ಗೇನ್ ಆಸೆ ಇದೆ, ನಂದು ತೆರೆದ ಇತಿಹಾಸ ಇದೆ, ತೆರೆದ ಗ್ರಂಥ ಇದೆ, ತೆರೆದ ಪುಸ್ತಕ ಇದೆ. ಅದಕ್ಕೆ ನಾನು ಎಲ್ಲರಿಗೆ ಯಾವತ್ತು 50 ವರ್ಷ ಕಾಲ ಗರೀಬರ ಸೇವೆ ಮಾಡ್ಕೊತೇ ಬಂದಿದ್ದೆ. ಏನೇನೋ ಸುಳ್ಳು ಪತ್ರಕರ್ತ ಬಂದಿದ್ದಾರೆ. ನಾನು ಎಂಎಲ್ಸಿ ಆಗೋಲ್ಲ. ನನಗೆ ಇವತ್ತು ಯುದ್ಧ ಭೂಮಿಯಲ್ಲಿ ಸೋತಿದ್ದೀನಿ, ಮತ್ತೆ ಯುದ್ಧ ಭೂಮಿಯಲ್ಲಿ ಗೆದ್ದರೆ ಎಮ್ಎಲ್ಎ ನಾನು ಹೇಳಾಗಿ. ಒಟ್ಟಾರೆಯಾಗಿ ನನಗೆ ಯಾವುದೇ ರೀತಿಯಾದಂತಹ ಆಸೆ ಆಗ್ಲಿ ಆಕಾಂಕ್ಷೆಗಳಾಗ್ಲಿ ಇಲ್ಲ. ನಾನೀಗಾಗ್ಲೇ ಸೋತಿದ್ದೇನೆ, ಮತ್ತೆ ಏನಾದ್ರೂ ಗೆದ್ರೆ ಎಂಎಲ್ಎ ಆಗ್ತೇನೆ ಅಂತ. ನಾನು ಎಂಎಲ್ಸಿ ಕೂಡ ಆಗುವವನು ಅಲ್ಲ, ಮತ್ತೆ ಯುದ್ಧ ಭೂಮಿಕೆಯಲ್ಲಿ ಗೆದ್ರೆ ಎಂಎಲ್ಎ ಆಗುತ್ತೇನೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಡಿಸಿಎಂ ಆಗುವಂತಹ ಆಸೆಯನ್ನ ಇದೀಗ ಹೊರ ಹಾಕಿದ್ದಾರೆ. ಮಾಜಿ ಸಚಿವ ಬಾಬರಾವ್ ಚಿಂಚನಸೂರು ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಬಸವನಗೌಡ. ಈಗೇನು ಒಂದು ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಾಬುರಾವ್ ಚಿಂಚನಸೂರು, ಏನಿದು ಡಿಸಿಎಂ ಆಗುವ ಆಸೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯೆ ಏನು ಮಾಜಿ ಸಚಿವ ಬಾಬುರಾವ್ ಚಿಂಚನಸೂರು ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಏನು ಡಿಸಿಎಂ ಆಗುವ ಆಸೆ ವ್ಯಕ್ತಪಡಿಸಿದ್ದಾರೆ ಚಿಂಚನಸೂರು.
ಏನು ಯಾದಗಿರಿ ಜಿಲ್ಲೆ ಗುರುಮಠಕಲ್ ಪಟ್ಟಣದಲ್ಲಿ ಮಾಜಿ ಸಚಿವ ಬಾಬುರಾವ್ ಚಿಂಚಣಸ್ನೂರ್ ಅಂದ್ರೆ ಹಿಂದೆ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಗೆದ್ದಾಗ ಸಪ್ತ ಖಾತೆ ಸಚಿವ ಎಂದು ಅನಿಸಿಕೊಂಡಿದ್ದರು. ನಾನು ಬಿದ್ದ ಭೂಮಿಯಲ್ಲಿ ಸೋತಿದ್ದೇನೆ, ಮತ್ತೆ ಬಿದ್ದ ಭೂಮಿಯಲ್ಲೇ ಗೆದ್ದು ಬಂದು ನಾನು MLA ಆಗಿ ಬಂದು ಮತ್ತೆ DCM ಆಗ್ತೀನಿ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುಕನ್ಯಾ. ಒಟ್ಟಾರೆಯಾಗಿ ಇದೀಗ DCM ಆಗುವಂತಹ ಆಸೆಗಳು ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳಿಯದಲ್ಲಿ ಹೆಚ್ಚಿನದಾಗಿ ಬರ್ತಾ ಇದೆಯಾ ಅಂತ. ಸುಕನ್ಯಾ, ನಾನು ಇಂದು ಹಿಂದೆ ಸಪ್ತ ಖಾತೆ ಸಚಿವನಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಹಿರಿಯ ನಾಯಕನೆಂದು ಗುರುತಿಸಿಕೊಂಡಿದ್ದೆ. ನಾನು ಸಪ್ತ ಖಾತೆ ಸಚಿವನಾಗಿ ಆಗಿದ್ದೆ. ಮುಂದೆ ನಾನು DCM ಆಗ್ತೀನಿ ಎಂಬುದು ಕೂಡ ಜೋಶಿನಲ್ಲಿ ತನ್ನ ಕಾರ್ಯಕರ್ತರ ಮುಂದೆ ಜೋಶಾಗಿ ಹೇಳ್ತಿದ್ರು ಬಾಬುರಾವ್ ಚಿಂಚಣಸ್ನೂರ್. ನಾನು ಹಿಂದೆ ಬಾಗಿಲಿಂದ MLC ಆಗಿಲ್ಲ, ನಾನು ಮುಂದಿನ ಬಾಗಿಲಿಂದಲೇ MLC ಆಗಿನೋದು ಕೂಡ ಕಾರ್ಯಕರ್ತರ ಮುಂದೆ ಬಹಳ ಸ್ಪಷ್ಟವಾಗಿ ಘಂಟಾಘೋಷವಾಗಿ ಆ ಬಾಬುರಾವ್ ಚಿಂಚಣಸ್ನೂರ್ ಹೇಳ್ತಾ ಇದ್ರು ಸುಕನ್ಯಾ. ಓಕೆ, ಧನ್ಯವಾದಗಳು ಬಸವನಗೌಡ ಪಾಟೀಲ್ ಹೆಚ್ಚಿನ ಮಾಹಿತಿಗಾಗಿ. ಒಟ್ಟಾರೆಯಾಗಿ ನಾನೀಗಾಗ್ಲೇ ಸೋತಿದ್ದೇನೆ, ಮುಂದೊಂದು ದಿನ ಗೆದ್ದ ಮೇಲೆ MLC ಆಗಿ ಅದಾದ ನಂತರ ನಾನು DCM ಆಗುತ್ತೇನೆ ಅಂತ ಇದೀಗ ಆಸೆಗಳನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು.